ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಚಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ತೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಗೋಪಾಲ ಒಡೆಯರ ಬಗ್ಗೆ ತಿಳಿಲಿಕ್ಕಿದ್ದೇವೆ. ನಮಗೆ ಗೋಪಾಲ ಒಡೆಯರ ಪರಿಚಯ ಇರಲೇಬೇಕು. ಅಷ್ಟು ಇತ್ತೀಚೆಗೆ ಬಂದವರು, ಬಹಳ ಪ್ರಸಿದ್ಧರು. ಮೈಸೂರಿನ ಜನತೆಗೆ ಖಂಡಿತ ಗೋಪಾಲ ಒಡೆಯರ ಪರಿಚಯ ಇದ್ದೇ ಇರುತ್ತೆ. ಯಾಕೆಂದರೆ ನೇರವಾದ ಸಂಬಂಧ, ರಾಜನಿಗೂ ಇವರಿಗೂ ನೇರವಾದ ಸಂಬಂಧ, ತುಂಬ ಸ್ನೇಹತನ ಇರುತ್ತೆ ಗೋಪಾಲ ಒಡೆಯರಿಗೂ ಮತ್ತು ಮುಮ್ಮಡಿ ಕೃಷ್ಣರಾಜ. ಈ ಮುಮ್ಮಡಿ ಕೃಷ್ಣರಾಜರಿಗೂ ಮತ್ತು ಗೋಪಾಲ ಒಡೆಯರಿಗೂ ಬಹಳ ನಿಕಟವಾದ ಸಂಪರ್ಕ. ಇವರೊಂದು ರೀತಿಯಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ನಂತರ ಅವರು ವಾನಪ್ರಸ್ಥರ ಥರಾನೇ ಜೀವನ ನಡೆಸ್ತಾ ಇದ್ದು ಸರ್ವಸಂಗ ಪರಿತ್ಯಾಗಿಗಳಾಗಿ ಕೊನೆಗೆ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಅಂತೂ ಎಲ್ಲ ಆಶ್ರಮಗಳನ್ನು ಪಡೆದ ಮಹಾನುಭಾವರು, ಆಚರಿಸಿದವರು. ಇವರ ಕುರಿತಾಗಿ ನಮಗೆ ಒಂದು ಶ್ಲೋಕ ಉಪಲಬ್ಧಿ ಇದೆ. ಇದರ ದಿವಸ ನಾವು ವಿಶೇಷವಾಗಿ ಆ ಶ್ಲೋಕವನ್ನು ಹೇಳಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಮಗೆ ಇದೆಲ್ಲ ನಮ್ಮ ಮಠದ ಪಂಚಾಂಗಗಳಲ್ಲಿ ಸಿಗತ್ತೆ. ಅದರಲ್ಲಿ ನಮ್ಮ ವ್ಯಾಸರಾಜ ಮಠದ ಪಂಚಾಂಗದಲ್ಲಿ ಗೋಪಾಲ ಒಡೆಯರ ಕುರಿತಾಗಿ ಶ್ಲೋಕಗಳನ್ನು ಕೊಟ್ಟಿರ್ತಾರೆ. ಯಾಕೆಂದರೆ ವಿಶೇಷವಾಗಿ ವ್ಯಾಸರಾಜ ಮಠಕ್ಕೂ ಗೋಪಾಲ ಒಡೆಯರಿಗೂ ಬಹಳ ಹತ್ತಿರದ ಸಂಬಂಧ. ವಿದ್ಯಾಪೂರ್ಣ ತೀರ್ಥರು ಏನು ನಮಗೆ ನಮ್ಮ ಮಠದ ಪರಂಪರೆಯಲ್ಲಿ ಬರ್ತಾರೆ, ಆ ವಿದ್ಯಾಪೂರ್ಣ ತೀರ್ಥರಿಂದಲೇ ಇವರಿಗೆ ಸನ್ಯಾಸ ದೀಕ್ಷೆ ಆಗಿತ್ತು. ಬಿಡಿ ಸನ್ಯಾಸಿಗಳಾಗಿ ಅವರು ಸನ್ಯಾಸ ದೀಕ್ಷೆ ವಿರಕ್ತಿಗಾಗಿ ಅಂತ ಅವರು ಸ್ವೀಕಾರವನ್ನು ಮಾಡ್ತಾರೆ. ವಿದ್ಯಾಪೂರ್ಣ ತೀರ್ಥರ ಬಳಿ ಪ್ರಾರ್ಥನೆ ಮಾಡಿ ವಿದ್ಯಾಪೂರ್ಣ ತೀರ್ಥರ ಬಳಿ ಅವರು ಈ ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ. ಬಿಳಿಕೆರೆ, ಮೈಸೂರು. ನಮಗೆ ಇದಕ್ಕೆ ಬಿಳಿಕೆರೆ ಅಂತಂದು ಕೂಡಲೇ ಆಯಿತು, ಅದು ಗೋಪಾಲ ಒಡೆಯರ ನೆನಪಾಗುತ್ತೆ. ಮೊದಲು ನಮಗೆ ಈ ಹುಣಸೂರು ಕ್ಷೇತ್ರ ಏನಿತ್ತು, ಅಲ್ಲಿ ಅವರ ವೃಂದಾವನ ಸ್ಥಾಪನೆ ಆಗಿತ್ತು, ಬಿಳಿಕೆರೆ ಹುಣಸೂರು ಕ್ಷೇತ್ರ. ನಂತರ ಅದನ್ನು ಈಗ ನಾವು ಮೈಸೂರಿನಲ್ಲಿ ಆ ವೃಂದಾವನವನ್ನು ಆಚೆ ಆ ಸನ್ನಿಧಾನವನ್ನು ಒಂದು ಕಡೆ ಮಾಡಿ ಅಲ್ಲಿ ಆಕರ್ಷಣೆ ಮಾಡಿ ನಂತರ ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಅದನ್ನು ಕೂಡ ನಾವು ಗಮನಿಸ್ಬೋದು. ಇಂಥ ಗೋಪಾಲ ಒಡೆಯರ ಕುರಿತಾಗಿ ನಮಗೆ ಮಠದ ಪಂಚಾಂಗದಲ್ಲಿ ಸಿಗುವಂಥ ಶ್ಲೋಕ ಇದು. ಆದೌ ಶೇಷಾರ್ಯ ವಿಪ್ರೋಪಿ ಅಹಿ ಗಿರಿರಮಣಾನುಗ್ರಹ ದಾಸನಾಮ ವಿದ್ಯಾಪೂರ್ಣಾರ್ಯ ತೀರ್ಥಾತ್ ಯತಿವರವಪುಷಃ ಖ್ಯಾತ ಗೋಪಾಲದಾಸಃ ಶ್ರೀಕೃಷ್ಣಾತ್ ಸಾರ್ವಭೌಮಾತ್ ವಿರಚಿತ ನಿಲಯ ಶ್ರೀನಿವಾಸಸ್ಯ ನಾಮ್ನ ಪಾಯಾತ್ ಗೋಪಾಲ ಹಂಸೋ ಯತಿವರ ಕೃಪಯಾ ಲಬ್ಧತುರ್ಯಾಶ್ರಮೋಸೌ. ಇದು ಇಡೀ ಶ್ಲೋಕ ನಮಗೆ ಇಡೀ ಇವರ ಜೀವನ ಚರಿತ್ರೆಯ ಸಂಗ್ರಹವನ್ನು ಮಾಡಿಕೊಡುತ್ತೆ. ಇವರ ಬಗ್ಗೆ ಹೇಳಬೇಕು ಅಂದರೆ ಬಹಳ ವಿಷಯಗಳಿದೆ ಇವರ ಬಗ್ಗೆ. ಆದರೆ ನಮಗೆ ಎಲ್ಲ
ಜನರು ಹೇಗೆ ಅಂದರೆ ಸಂಕ್ಷಿಪ್ತವಾಗಿ ಗುರುಗಳ ಪರಿಚಯವನ್ನು ಮೊದಲಿಗೆ ಮಾಡಿಕೊಂಡ್ರೆ ಅಭಿರುಚಿ ಉಂಟಾಗತ್ತೆ, ಅವರ ಬಗ್ಗೆ ಒಂದು ತವಕ ಕುತೂಹಲ ಉಂಟಾಗತ್ತೆ. ಆ ರೀತಿಯಲ್ಲಿ ಶ್ಲೋಕ ನಮಗೆ ಸಂಕ್ಷಿಪ್ತವಾಗಿ ನಮಗೆ ಗೋಪಾಲ ಒಡೆಯರ ಚಿಕ್ಕದಾದ ಪರಿಚಯವನ್ನು ಮಾಡಿಕೊಡುತ್ತೆ. ಇಷ್ಟು ಸಾಕು ನಮಗೆ ಎಷ್ಟು ಮಹಾನುಭಾವರು ಇವರು ಅಂತ ನಮಗೆ ಪರಿಚಯ ಆಗುತ್ತೆ. ಮೊದಲು ಅವರು ಆದೌ ಶೇಷಾರ್ಯ ವಿಪ್ರಹ, ಅವರು ಮೊದಲು ಶೇಷ ಅನ್ನುವ ಹೆಸರಿನ ವಿಪ್ರರಾಗಿರ್ತಾರೆ, ಅಂದರೆ ಬ್ರಾಹ್ಮಣೋತ್ತಮರಾಗಿರ್ತಾರೆ ಅಂತ ಬಂತು. ನಿಜವಾಗಿ ಶೇಷ ಅಂದರೆ ಅವರ ಹೆಸರು ಶೇಷ ಅಂತ ಇರಲಿಲ್ಲ, ಅವರ ಹೆಸರು ಸುಬ್ಬೂರಾಯ ಅಂತ ಅವರ ಹೆಸರು. ಸುಬ್ರಹ್ಮಣ್ಯ ಅದನ್ನು ಸುಬ್ಬೂರಾಯ ಅಂತಾಗಿದೆ. ಈ ಸುಬ್ಬೂರಾಯ ಏನಿದೆ ಅದು ಸುಬ್ರಹ್ಮಣ್ಯನ ಹೆಸರೇ, ಅದು ಸುಬ್ಬೂರಾಯ. ಇವಾಗೆಲ್ಲ ನಾವು ಸುಬ್ಬಣ್ಣ ಅಂತ ಕರಿತೀವಿ, ನಿಜವಾಗಿ ಸುಬ್ರಹ್ಮಣ್ಯ ಅಂತ ಹೆಸರಿರುತ್ತೆ, ಅದು ಸುಬ್ಬಣ್ಣ ಆಗಿರುತ್ತೆ. ಆ ರೀತಿ ಸುಬ್ಬುರಾಯ ಅಂತ ಅಂದಿದ್ದರಿಂದ ಶೇಷನ ಹೆಸರು ಶೇಷಾರ್ಯ ವಿಪ್ರಹ ಅಂತ ಅದನ್ನು ನೆನಪಿಸ್ಕೊಡ್ತಾರೆ ಈ ಶ್ಲೋಕ. ಈ ಸುಬ್ಬರಾಯರ ವಿದ್ಯಾಭ್ಯಾಸ, ಅವರ ಹಿಂದಿನ ಜೀವನವನ್ನು ಗಮನಿಸೋದಿದ್ದರೆ, ಈ ಸುಬ್ಬರಾಯರು ಅವರು ಸುಬ್ಬರಾಯ ದಾಸರಾಗಿ, ನಂತರ ಗೋಪಾಲ ದಾಸರಾಗಿ, ನಂತರ ಕೊನೆಗೆ ಗೋಪಾಲ ಒಡೆಯರಾಗಿ ನಮಗೆ ಸಿಗ್ತಾರೆ. ಅನೇಕ ಹೆಸರುಗಳಲ್ಲಿ ನಮಗೆ ದಾಸ, ಒಡೆಯ, ಸುಬ್ಬು, ರಾಯ. ರಾಯ ಅನ್ನೋದು ಮೊದಲಿಗೆ, ನಂತರ ಅವರು ಸುಬ್ಬರಾಯ ಆದವರು ಸುಬ್ಬ ದಾಸರಾಗ್ತಾರೆ. ನಂತರ ಗೋಪಾಲ ಹಂಸಃ ಸನ್ಯಾಸ ಸ್ವೀಕಾರ ಮಾಡಿ ಗೋಪಾಲ ಒಡೆಯರಾಗ್ತಾರೆ. ಹೀಗೆ ಅವರ ಈ ಹೆಸರುಗಳನ್ನು ನಾವು ಗಮನಿಸುವಂಥದ್ದು. ಇಲ್ಲಿ ಗೋಪಾಲ ಒಡೆಯರ ಪೂರ್ವದ ವೃತ್ತಾಂತವನ್ನು ಗಮನಿಸೋದಿದ್ದರೆ, ಅವರ ಕ್ಷೇತ್ರ ಏನಿದೆ, ಆ ಹುಟ್ಟಿನ ಕ್ಷೇತ್ರ, ಅದರ ಬಗ್ಗೆ ವರ್ಣಿಸ್ತಾ ಹೋಗ್ತಾರೆ. ಇಲ್ಲಿ ಹುಟ್ಟಿನ ಕ್ಷೇತ್ರ ಬರ್ತಾ ಬಹಳ ಚೆನ್ನಾಗಿ ಅಲ್ಲಿ ವಿವರಿಸಿದ್ದಾರೆ. ಏನಂದರೆ, ತುಮಕೂರು ಹತ್ತಿರ ಪಾವಗಡ ಏನು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಆ ಹುಟ್ಟಿದ ದಿವಸ, ಇವರೇನು ಹುಟ್ಟಿದ್ರಲ್ಲ, ಜನ್ಮವನ್ನು ತಾಳಿದ್ರು, ಅಂದಿನ ದಿವಸ ಹೇಗಿತ್ತು ಅದು ಅಂತ ವರ್ಣಿಸ್ತಾರೆ. ಯಾವುದೇ ಮಹನೀಯರು ತಾವು ಅವತರಿಸಬೇಕಾದ್ರೆ, ಈ ಭೂಮಿಗೆ ಬರಬೇಕಾದ್ರೆ, ಅಲ್ಲಿ ಶುಭ ಶಕುನಗಳ ರೀತಿಯಲ್ಲಿ ಎಲ್ಲರಿಗೂ ಮನಸ್ಸಿಗೆ ಒಂದು ಸಂತೋಷ ಎಲ್ಲ ಉಂಟಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದಿನ ದಿವಸ ವರ್ಣಿಸ್ತಾ ದೇವಸ್ಥಾನಗಳ ಗಂಟೆಗಳು ಹಾಗಾಗೇ ಶಬ್ದ ಮಾಡ್ತಾ ಇದ್ವು ಅಂತ, ಅಂದರೆ ಏನೋ ಒಂದು ಸೂಚನೆ, ಮಂಗಳ ವಾದ್ಯಗಳ ಧ್ವನಿ ಕೇಳ್ತಾ ಇದೆ. ಅಂದಿನ ದಿವಸ ಸೂಚನೆ ಬಂತಂತೆ ಆ ಗ್ರಾಮದ ಜನರಿಗೆ, ಏನಂದರೆ ಕೃಷ್ಣಮ್ಮ ಅವರ ತಾಯಿಯ ಹೆಸರು, ಕೃಷ್ಣಮ್ಮರಿಗೆ ಕೃಷ್ಣಪ್ಪ ಅಂತ ಅವರ ತಂದೆ ಹೆಸರು, ಕೃಷ್ಣಪ್ಪರ ಮಗಳು ಕೃಷ್ಣಮ್ಮ, ಕೃಷ್ಣಮ್ಮಳಿಗೆ ಮಗು, ಗಂಡು ಮಗು ಆಗಿದೆ ಅಂತ ಸುದ್ದಿ ಬಂತಂತೆ. ಆ ಗಂಡು ಮಗುವೇ ನಮ್ಮ ಸುಬ್ಬರಾಯರು, ಅಂದರೆ ಸುಬ್ಬರಾಯ ದಾಸರು, ಗೋಪಾಲದಾಸರು, ಅಂದರೆ ಗೋಪಾಲದಾಸರು ಅಂದರೆ ಗೋಪಾಲ ಒಡೆಯರು. ಅವರಿಗೆ ಖ್ಯಾತ ಗೋಪಾಲ ದಾಸಃ ಅಂತ ಶ್ಲೋಕದಲ್ಲೂ ಗೋಪಾಲ ದಾಸರಾದರು, ಆಮೇಲೆ ಗೋಪಾಲ ಒಡೆಯರು ಆದರು ಅಂತ ವರ್ಣಿಸಿದ್ದಿದೆ. ಇಂಥ ಈ ಸುಬ್ಬುರಾಯರು ತಾವು ಕೃಷ್ಣಮ್ಮನಲ್ಲಿ ಜನಿಸ್ತಾರೆ. ಆ ಜನಿಸಿದ ಸಂದರ್ಭವನ್ನು ಬಹು ರೋಮಾಂಚವಾಗಿ ಇಲ್ಲಿ ವರ್ಣಿಸ್ತಾರೆ ಅವರ ಕುರಿತಾದ ಕೃತಿಗಳಲ್ಲಿ. ಇಷ್ಟಾಗಿ ಅವರ ಪೂರ್ವ ಹಿನ್ನೆಲೆಯನ್ನೆಲ್ಲ ವಿವರಿಸ್ತಾ, ದೈವವಶಾತ್ ಇವರಿಗೆ ತಂದೆ ಏನಿದ್ರು ಆ ತಂದೆಯನ್ನೇ ಇವರು ಕಳ್ಕೊಳ್ತಾರೆ. ಆದರೆ ತಾಯಿಯ ಪೋಷಣೆಯಲ್ಲಿ ಬೆಳೀತಾ ಒಂದು ನಗರಕ್ಕೆ ಪ್ರವೇಶ ಮಾಡ್ತಾರೆ. ನಗರಕ್ಕೆ ಅಂದರೆ ಮೈಸೂರು ನಗರದಲ್ಲಿ ಇವರೆಲ್ಲ ಪ್ರವೇಶ ಮಾಡಿದವರು. ಮೈಸೂರು ನಗರಕ್ಕೆ ಪ್ರವೇಶ ಮಾಡ್ತಾರೆ. ಅಂದಿನ ಕಾಲ ರಾಜಾಶ್ರಯ, ಇವರಿಗೆ ರಾಜನ ಭೇಟಿ ಹೇಗಾಗತ್ತೆ, ಭೇಟಿ ಆಗಲಿಕ್ಕೆ ಅದು ಅವಕಾಶ ಇಲ್ಲ. ಆಗಲೇ ಹೇಳಿದಂತೆ ಮುಮ್ಮಡಿ ಕೃಷ್ಣರಾಜರಿಗೂ ಇವರಿಗೂ ತುಂಬ ನಿಕಟವಾದ ಸ್ನೇಹತನ. ಎಷ್ಟು ಅಂದರೆ ಪಗಡೆ ಆಟ, ರಾಜರೆಲ್ಲ ಪಗಡೆ ಆಟ ಆಡ್ತಾರೆ, ಅದು ಇವರ ಜೊತೆಗೆ ಅಷ್ಟು ಸ್ನೇಹತನ, ಪಗಡೆ ಆಟವನ್ನು ಆಡ್ತಾಯಿದ್ರು. ಒಂದು ಸಲ ಪಗಡೆ ಆಟ ಆಡ್ತಾ ಹಾಗೆ ನಿಂತುಕೊಂಡ್ರು. ಯಾಕಪ್ಪ ಅಂದರೆ ದಿಢೀರಂತ ಧ್ಯಾನ ಮಾಡ್ತಾ ಅವರಿಗೆ ದಿಢೀರಂತ ಭಗವಂತನ ಆಗಾಗ ದರ್ಶನ ಆಗ್ತಾಯಿತ್ತು. ರೋಮಾಂಚಿತರಾಗ್ತಾಯಿದ್ರು ಈ ಸುಬ್ಬುರಾಯರು. ಅಂಥ ವಿಶೇಷ ವ್ಯಕ್ತಿತ್ವ ಗೋಪಾಲ ಒಡೆಯವರು. ಯಾಕೆಂದರೆ ಇದು ಬರೀ ಅವರ ರಾಜರಿಗೆ ಮಾತ್ರ ಅಲ್ಲ, ಅವರ ತಾಯಿಗೆ, ಅವರ ಸಹೋದರರಿಗೆ, ಪ್ರತಿಯೊಬ್ಬರಿಗೂ ಕೂಡ ಅದೊಂದು ದಿಢೀರಂತ ಸುಬ್ಬುರಾಯ ಯಾಕೋ ಸುಮ್ಮನೆ ಕೂತ್ಕೊಂಡು ಬಿಡ್ತಾನೆ ಅಂತ. ಸುಮ್ಮನೆ ಕೂತ್ಕೊಳ್ಳೋದು ಅಂದರೆ ಅವರು ಧ್ಯಾನ ಮಾಡ್ತಾ ಒಳಗಡೆ ಮುಳುಗ್ಬಿಡ್ತಾಯಿದ್ರು. ಇದು ಪದೇ ಪದೇ ಹೀಗೆ ಅವರು ಇಡೀ ಆ ದೇವರ ಸಾಕ್ಷಾತ್ಕಾರವನ್ನು ಪಡೆದ ಮಹಾನುಭಾವರು ನಮ್ಮ ಗೋಪಾಲ ಒಡೆಯರು. ಇವರು ಒಂದು ಕಡೆ ಒಮ್ಮೆ ಒಬ್ಬ ಬೈರಾಗಿ, ಒಬ್ಬ ಸನ್ಯಾಸಿ, ಇವರಿಗೊಮ್ಮೆ ಸ್ವಪ್ನ ಬೀಳುತ್ತೆ ಒಂದು ಸಲ. ಅದೇನಾಗಿತ್ತು, ತಂದೆ ಇಲ್ಲ, ಆಶ್ರಯ ಬೇಕು, ಏನು ಮಾಡಬೇಕು ಸಹೋದರರು, ಇವರೆಲ್ಲ ತಾಯಿಯ ಜೊತೆಗೆ ಏನು ಮಾಡಬೇಕು, ಒಂದು ಕಡೆ ಆಶ್ರಯ ಸಿಗಬೇಕಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ದೇವರು ಕಾಪಾಡ್ತಾನೆ ಅಂದ್ಕೊಂಡು ಒಂದು ಕಡೆ ಮಲ್ಕೊಂಡಿರ್ತಾರೆ. ಮಲ್ಕೊಂಡಿರೋಂಥ ಸಂದರ್ಭದಲ್ಲಿ
ಒಬ್ಬರು ಸನ್ಯಾಸಿಗಳು ದರ್ಶನ ಕೊಡ್ತಾರೆ, ಬೈರಾಗಿ ಸನ್ಯಾಸಿಗಳು ದರ್ಶನ ಕೊಟ್ಟು ತಾವು ಹೇಳ್ತಾರೆ ಒಂದು ಮಾತನ್ನು, ಇಂತಿಂಥ ಕಡೆ ನೀನು ಹೋಗಬೇಕು, ಹೆದರ್ಕೊಳ್ಬೇಡ ಮಗು, ನಾನೇನು ನಿನಗೆ ಹೆದರಿಸ್ಲಿಕ್ಕೆ ಅಂತ ಬಂದಿಲ್ಲ ಅಂತ. ಇವರು ಗಾಬರಿಯಾಗಿ ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಚಿಕ್ಕವರು ಇವರು, ಆಗ ಸುಬ್ಬುರಾಯರು ಗಾಬರಿಯಾಗಿ ನೋಡಿ ಆ ತೇಜಃಪುಂಜ ಇನ್ನೂ ಕೂಡ ಅವರಿಗೆ ಕಣ್ಣಿಗೆ ಕಟ್ತಾ ಇತ್ತಂತೆ. ಆ ಥರ ನಾವು ಎಲ್ಲರೂ ಒಂದು ದೇವರ ದರ್ಶನ ಮಾಡಿದರೆ ಹೇಗೆ ಕಣ್ಣಿಗೆ ಕಟ್ಟತ್ತೋ ಆ ರೀತಿ ಮರೆಯೋದೇ ಇಲ್ಲ. ಹಾಗೆ ಇವರು ಕೂಡ ಮರ್ತಿಲ್ಲ. ಇವರಿಗೆ ಬೈರಾಗಿಯ ದರ್ಶನ ಆಗಿದೆ. ನಿಜವಾಗಿ ಅದು ಯಾರೂ ಬೇರೆ ಅಲ್ಲ, ದೇವರೇ ಆ ರೂಪದಲ್ಲಿ ದರ್ಶನ ಕೊಟ್ಟಿದ್ದು. ಅದು ಮುಂದಕ್ಕೆ ನಮಗೆ ಗೊತ್ತಾಗತ್ತೆ. ಹೆದರ್ಕೊಳ್ಬೇಡ ಮಗು ಅಂತ ಹೇಳಿ ಒಂದು ಸುಂದರವಾದ ಒಂದು ಮನೆಯನ್ನು ನೋಡ್ತಾರಂತೆ. ಆ ಸನ್ಯಾಸಿಗಳು ದಾರಿ ತೋರಿಸ್ತಾ ಇರ್ತಾರೆ, ಒಂದು ಸುಂದರವಾದ ಮನೆ ನೋಡ್ತಾರೆ ಕನಸಿನಲ್ಲಿ. ಬಾಗಿಲುಗಳೆಲ್ಲ ತಕ್ಕೊಂಡಿದೆ. ಅಲ್ಲಿ ಮತ್ತೆ ಈ ಬೈರಾಗಿಗಳು ಹೋದಾಗ ಅನಿಸುತ್ತೆ, ಈ ಬೈರಾಗಿಗಳು ಅಷ್ಟೊತ್ತಿಗೆ ಅವರು ಅಲ್ಲಿ ಕಾಣಿಸಲ್ಲ. ಸ್ವಪ್ನದಲ್ಲಿ ಎಚ್ಚರ ಆಗತ್ತೆ ತಕ್ಷಣ. ಅಷ್ಟೊತ್ತಿಗೆ ತಾಯಿ ಹತ್ರ ಬರ್ತಾರೆ. ಈ ರೀತಿ ಎಲ್ಲ ಕನಸು ಬಿತ್ತು, ನಾವು ಆ ಮನೇನ ಹುಡ್ಕೊಂಡು ಹೋಗೋಣ, ನಮಗೆ ಒಳ್ಳೇದಾಗತ್ತೆ ಅಂತ. ಸರಿ, ಕನಸನ್ನು ನಂಬಿಕೊಂಡು ಹೊರಡ್ತಾರೆ ಇವರು. ಕನಸನ್ನು ನಂಬಿಕೊಂಡು ಹೊರಟ ಈ ತಾಯಿಯವರೆಲ್ಲ ಹೊರಟವರು ಹುಡ್ಕೊಂಡು ಹೋಗ್ತಾರೆ. ಮೈಸೂರಲ್ಲಿ ಎಲ್ಲಿದೆ ಇದು ಸ್ಥಳ ಹುಡ್ಕೊಳ್ತಾ ಹೋಗ್ತಾರೆ. ಅಯ್ಯೋ ಇದೆಲ್ಲೋ ಸಿಗದೇ ಇರೋ ಅಂಥದ್ದು, ಇದು ನಮಗೆ ಸಿಗಲ್ಲ ಅಂದ್ಕೊಂಡು ಎಲ್ಲ ಕಡೆ ಸುತ್ತಾಡ್ತಾರೆ. ಸುತ್ತಾಡಿ ಕೊನೆಗೂ ಸಿಗಲ್ಲ. ಸಿಗದೇ ಇರಬೇಕಾದ್ರೆ ಆಯಿತು, ಏನೋ ಕನಸೆಲ್ಲ ಸುಳ್ಳು ಅಂತ ಕಾಣುತ್ತೆ, ಯಾವ ವೈರಾಗಿನೂ ಇಲ್ಲ, ಏನೂ ಇಲ್ಲ ಅಂತ. ಅಷ್ಟೊತ್ತಿಗೆ ನೋಡ್ತಾನೆ, ಅವನು ಹೇಳ್ತಾನೆ ಸುಬ್ಬುರಾಯ, ನನಗೆ ಚೆನ್ನಾಗಿ ಕಣ್ಣಿಗೆ ಕಂಡಿದ್ದು ಇದೇ ಅದು ಅಂತ. ಸ್ಥಳ ಸಿಕ್ತು. ಯಾವುದು ಅಂದರೆ ಪೂರ್ಣಯ್ಯ ಅವರ ಧರ್ಮಛತ್ರ. ಎಲ್ಲ ಜನರು ಆಚೆ ಈಚೆ ಒಳಗಡೆ ಹೋಗಿ ಬರುವಂಥ ಒಂದು ಛತ್ರ. ಅಲ್ಲಿ ನೋಡ್ತಾರೆ, ಪೂರ್ಣಯ್ಯವರ ಧರ್ಮಛತ್ರ ನೋಡ್ತಾರೆ. ಓಹೋ, ಇದೇ ನಮಗೆ ಆಶ್ರಯ ದಾತ ಛತ್ರ, ನಮಗೆ ಆಶ್ರಯ ನೀಡಲಿಕ್ಕೆ ಒಂದು ದೇವರೇ ನಮಗೆ ಕನಸಿನಲ್ಲಿ ಬಂದು ಸೂಚನೆ ಕೊಟ್ಟಿದ್ದು ಅಂತ ಒಳಗಡೆ ಪ್ರವೇಶ ಮಾಡ್ತಾರೆ. ನಮಗೆ ದಿವಾನ್ ಪೂರ್ಣಯ್ಯ ಬಹಳ ನಮಗೆ ಪ್ರಸಿದ್ಧ. ಈ ಪೂರ್ಣಯ್ಯನವರು ಏನು ಮಾಡ್ತಾರೆ, ಬಂದು ಅವರು ನೋಡ್ತಾರೆ, ಇವರ ಬಗ್ಗೆ ಎಲ್ಲ ಗೊತ್ತಾಗತ್ತೆ ಅವರಿಗೆ. ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅವರು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಕೊಡ್ತಾರೆ. ಕೃಷ್ಣಮ್ಮನಿಗೆ ಒಂದು ಕೆಲಸ, ಇನ್ನು ವೆಂಕಟ ಸುಬ್ಬು ಅವನಿಗೊಂದು ಕೆಲಸ, ಇನ್ನು ಶೀನಪ್ಪ ಎರಡನೇ ಮಗ ಅವನಿಗೊಂದು ಕೆಲಸ. ಹೀಗೆ ಗಂಧಾಕ್ಷತೆ ಮಾಡೋದು ಒಬ್ಬರಿಗೆ, ಇನ್ನೊಬ್ಬರಿಗೆ ಗೋಮಯವನ್ನು ಹಚ್ಚಿ ಅಲ್ಲಿ ಲೇಪನ ಮಾಡಿ ಅಲ್ಲಿ ಉಚ್ಚಿಷ್ಟವನ್ನು ಅಂದರೆ ಎಂಜಲು ಎಲೆ ಏನಿದೆ ಅದನ್ನು ತೆಗೆದು ಗೋಮಯ ಹಚ್ಚಿ ಮಾಡುವಂಥ ಸೇವೆ. ಇದೆಲ್ಲ ಸೇವೆಗಳನ್ನು ಕೊಡ್ತಾರೆ. ಅದನ್ನು ಸೇವೆ ಅಂತ ಭಾವಿಸಿದರು. ಸುಬ್ಬುರಾಯರಿಗೂ ಇದೇ ಪರಿಸ್ಥಿತಿ. ಬ್ರಾಹ್ಮಣ ಸುವಾಸಿನಿಯರು, ಬ್ರಾಹ್ಮಣರು ಭೋಜನ ಮಾಡಿದ ಎಲೆಯನ್ನು ತೆಗೆದು ಗೋಮಯ ಸಾರಿಸಿ ಶುದ್ಧಿಯನ್ನು ಮಾಡಿದವರು. ದೊಡ್ಡ ಮಹಾನುಭಾವರು ಇವರು, ಎಲ್ಲರಿಗೂ ಅನುಗ್ರಹ ಮಾಡುವಂಥ ಶಕ್ತಿ ಇರೋರು. ಆದರೆ ಹಿಂದಿನ ಆ ಕಾಲದಲ್ಲಿ ಅವರ ಪೂರ್ವ ಈ ಜನ್ಮದಲ್ಲಿ ಅಂದರೆ ಪೂರ್ವ ಆ ಆಶ್ರಮದಲ್ಲಿ ಇದ್ದಾಗ ಅವರು ಈ ರೀತಿ ಬ್ರಾಹ್ಮಣರ ಉಚ್ಚಿಷ್ಟ ಅಂದರೆ ಎಲೆಯನ್ನು ತೆಗೆದು ಅಲ್ಲಿ ಸ್ವಚ್ಛತೆಯನ್ನು ಮಾಡಿ ಏನು ಕೆಲಸ ಇತ್ತು ಅಂಥ ಕೆಲಸದಲ್ಲಿ ಇವರು ತೊಡಗಿಸ್ಕೊಂಡಿದ್ದರು. ಸರಿ, ಈ ಕೆಲಸ ಎಲ್ಲ ಏನು ಸಿಕ್ತು, ಇದರಲ್ಲಿ ಸಂತೋಷ ಆಯಿತು. ಸರಿ, ಏನೋ ಒಂದು ಸಿಕ್ಕಿದೆ ಅಂತ. ಇಷ್ಟರಲ್ಲಿ ಮಧ್ಯದಲ್ಲೊಂದು ದುರ್ಘಟನೆ ನಡೆಯೋ ಥರ ಆಗುತ್ತೆ. ಆದರೆ ಅದು ಸದ್ಘಟನೆಗೆ ಪರಿವರ್ತನೆ ಆಗೋಯ್ತು. ಇವ್ರಿಗೆ ಕೆಲಸದ ಇದರಲ್ಲಿ ಛತ್ರದಲ್ಲಿ ವಾಸ ಮಾಡ್ಕೊಂಡಿದ್ರು, ಸೌದೆಗಳನ್ನೆಲ್ಲ ತರಬೇಕಾಗಿತ್ತು. ಒಂದು ಸರಿ ಕಾಡಿಗೆ ಇವರು ಹೋಗ್ತಾರೆ ಸೌದೆಗಳನ್ನು ತರಬೇಕು ಅಂತ. ಆವಾಗ ಆ ಕಾಲದಲ್ಲೂ ಕೂಡ ಅವರು ಅನಿವಾರ್ಯ ಕಟ್ಟಿಗೆಗಳನ್ನು ತರಲಿಕ್ಕೆ ಅಲ್ಲಿ ಹೋಗಬೇಕಾಗಿತ್ತು. ಹೋದಾಗ ಅಲ್ಲಿ ಕಟ್ಟಿಗೆಯನ್ನು ತರಬೇಕು. ಅಷ್ಟೊತ್ತಿಗೆ ಒಂದು ಪೊದೆಯಲ್ಲಿ ಒಂದು ನಾಗರ ಹಾವು ಇತ್ತು. ಆ ಪೊದೆಯಲ್ಲಿದ್ದ ನಾಗರ ಹಾವು ಇವರನ್ನು ನೋಡಿದೆ. ನೋಡಿ ಅದು ಕಚ್ಚಿದೆ. ಕಚ್ಚಿದವರೇ ಅಲ್ಲಿ ಮೂರ್ಛೆ ತಪ್ಪಿ ಬಿದ್ದಿದ್ದಾರೆ. ಅಷ್ಟೊತ್ತಿಗೆ ಮತ್ತೆ ಆ ಕನಸಿನಲ್ಲಿ ಕಂಡ ಸನ್ಯಾಸಿಗಳಿದ್ರಲ್ಲ, ಅದೇ ಬೈರಾಗಿ ಸನ್ಯಾಸಿ ಅವರು ಬಂದ್ರಂತೆ. ಬಂದು ತಾವು ತಮ್ಮ ಮಹಿಮೆಯಿಂದ ಈ ಸುಬ್ಬುರಾಯನಿಗೆ ಎಚ್ಚರ ಮಾಡಿಸಿ ನೋಡು, ಸೌದೆನ ಹೊತ್ಕೊಂಡು ಹೋಗು, ನಾನು ಎಚ್ಚರ ಮಾಡಿದ್ದೀನಿ, ನೀನು ವಾಪಸ್ ಹೋಗು. ಆಮೇಲೆ ಆ ಕೃಷ್ಣಮ್ಮನ ಹತ್ರ ಬಂದ್ರಂತೆ ಆ ಸನ್ಯಾಸಿಗಳು. ಇದು ನೇರವಾಗಿ ಬಂದಿದ್ದಾರೆ. ಈಗ ಬಂದು ಕೃಷ್ಣಮ್ಮನಿಗೆ ಹೇಳ್ತಾರಂತೆ, ಒಬ್ಬೊಬ್ಬರೇ ನೀವು ಮಕ್ಕಳನ್ನು ಹೀಗೆ ಕಳಿಸ್ಬೇಡಿ, ಅದು ಕೂಡ ಈ ಸುಬ್ಬುರಾಯನನ್ನು ಮಾತ್ರ ಈ ಕಾಡಿಗೆ ಈ ರೀತಿ ಕಳಿಸ್ಬೇಡಿ. ಸೌದೆಯನ್ನು ಹೊತ್ಕೊಂಡು ಹೋಗಲಿಕ್ಕೆ ಇಂಥ ಶ್ರಮ ಬೇಡ ಅವನೊಬ್ಬನಿಗೆ. ಯಾಕೆಂದರೆ ನಿಮ್ಮ ವಂಶ ಇವನಿಂದಲೇ ಉದ್ಧಾರ ಆಗೋದು ಅಂತ. ಯಾಕೆ ಮುಂದೆ ದೊಡ್ಡ ಮಹಾನುಭಾವರಾಗ್ತಾರೆ, ಮುಂದೆ ಸನ್ಯಾಸಿಗಳಾಗ್ತಾರೆ, ಇಡೀ ಜನ್ಮ ಉದ್ಧಾರ, ಆ ಹಿಂದಿನ ಕುಲದ ಉದ್ಧಾರ ಆಗುತ್ತೆ. ಹಿಂದಿನ ಜನ್ಮ ತೊರೆದು ಸನ್ಯಾಸಿ ಜನ್ಮವನ್ನು ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ಅನೇಕರಿಗೆ ಅವರು ಅನುಗ್ರಹವನ್ನು ಮುಂದೆ ಮಾಡ್ತಾರೆ. ಆದ್ದರಿಂದ ಸುಮ್ಮನೆ ಹಾಗೆ ಒಬ್ಬೊಬ್ಬರೇ ಕಳಿಸ್ಬೇಡಿ, ಈ ಸಲ ನಾನು ರಕ್ಷಣೆ ಮಾಡಿದ್ದೀನಿ ಅಂತ ದೇವರೇ ಬಂದು ಸಾಕ್ಷಾತ್ ಅಂದರೆ ಇವ್ರ ಮನೆಯಲ್ಲಿ ಅವರ ತಾಯಿ ಮತ್ತು ಅವರ ತಮ್ಮಂದಿರು ಜೊತೆಗೆ ಇವರಿಗೆ ದೇವರ ದರ್ಶನ
ಆಗಾಗ ದೇವರ ಆ ಅದ್ಭುತ ರೂಪ ದರ್ಶನ ಆಗ್ತಾ ಇದ್ದದ್ದು. ಹೇಗೆ ಅಂತ ಇವ್ರಿಗೂ ಕಲ್ಪನೆಗಿಲ್ಲ. ಒಮ್ಮೆ ಸನ್ಯಾಸಿಯಾಗಿ ದಿಢೀರಂತ ಆ ಬೈರಾಗಿಗಳನ್ನು ಏನು ಇವರು ಸನ್ಯಾಸಿಗಳನ್ನು ನೋಡಿದ್ರು, ಈ ಸುಬ್ಬುರಾಯರು ತಮ್ಮ ಕನಸಿನಲ್ಲಿ ಅವ್ರು ಹೇಳ್ತಾರಂತೆ, ಇದೇ ಬೈರಾಗಿ ಅಮ್ಮ, ಇದೇ ಇವರನ್ನೇ ನಾನು ನೋಡಿದ್ದು. ಆದರೆ ಆ ಬೈರಾಗಿಗೆ 2 ಕೈಗಳು, ಮೇಲೆ 2 ಕೈ ಇತ್ತು. ಅಂದರೆ ಚತುರ್ಭುಜಧಾರಿಯಾದ ಪರಮಾತ್ಮ ಅಂತ ಅರ್ಥ. ಅಂಥ ದರ್ಶನ ಆಯಿತು ನನಗೆ, ಸನ್ಯಾಸಿಗಳ ದರ್ಶನ. ಇದೇ ಅವರು, ಆದರೆ ಈಗ 2 ಕೈ ಕಾಣ್ತಾ ಇಲ್ಲ, ಇನ್ನೆರಡು, ಬರೀ 2 ಕೈ ನಮ್ಮ ಥರ ಮಾತ್ರ ಕಾಣ್ತಾ ಇದೆ ಅಂತ. ಹೌದಾ, ಏನೋ ಒಂದು ಆಶ್ಚರ್ಯ ಆಯಿತು. ಸರಿ ಆಯ್ತು ಬಿಡಪ್ಪ, ಇರಲಿ ಅಂತ ಸುಮ್ಮನಾದರು. ಸರಿ, ಆ ವೈರಾಗಿಗಳು ಈ ರೀತಿ ಇವರು ಮಾತಾಡ್ಕೊಳ್ಳೋ ಅಷ್ಟೊತ್ತಿಗೆ ಹೊರಟು ಬಿಟ್ರು. ಇವ್ರು ಎಲ್ಲಿ ಹೋದರು ವೈರಾಗಿಗಳು ಅಂಥೇಳಿ, ಅಂದರೆ ಸನ್ಯಾಸಿಗಳೆಲ್ಲಿ ಹೋದರು ಅಂತ ಇವರು ಹುಡ್ಕೊಳ್ತಾ ಹಿಂದಕ್ಕೆ ಹೋಗ್ತಾರೆ. ಹೋದರೆ ಅಲ್ಲಿ ಕೊನೆಗೂ ಅವರು ಸಿಗಲಿಲ್ಲ. ಈ ಥರ ದೇವರು ಆಗ ಕನಸಿನಲ್ಲಿ ಬಂದು ದರ್ಶನ ಕೊಟ್ಟ, ಮತ್ತೆ ಈಗ ಮುಂದೆನೇ ಬಂದು ಎಚ್ಚರಿಸಿ ತಾನು ಹೊರಟ. ಸರಿ ಆಯಿತು ಅಂಥೇಳಿ ಅಲ್ಲಿ ದಿವಾನ ಪೂರ್ಣಯ್ಯನವರು ಏನಿದ್ರು, ಅವರ ಮುಖಾಂತರ ಇವರಿಗೆ ವಹಿಸಿದ ವೃತ್ತಿ ಏನಿತ್ತು ಅದರಲ್ಲೇ ಸಾಕ್ತಾ ಮುಂದೆ ಜೀವನವನ್ನು ಸಾಗಿಸ್ತಾ ಹೋಗ್ತಾರೆ. ಆಗ ಅಷ್ಟರಲ್ಲಿ ಅವನ ವಿದ್ಯಾಭ್ಯಾಸದ ವರ್ಣನೆ ಮಾಡ್ತಾ ಹೋಗ್ತಾರೆ. ವಿದ್ಯಾಭ್ಯಾಸ ಹೇಗೆ ನಡೀತು? ಬಹಳ ಕಷ್ಟ. ಇವ್ರು ಏನಂದರೆ ವಿದ್ಯಾಭ್ಯಾಸ ಇಲ್ಲೇ ಏನಿಲ್ಲ ಪಾಪ, ಆ ವ್ಯವಸ್ಥೆನೇ ಆಗಿರಲಿಲ್ಲ ಇವ್ರಿಗೆ. ಇವ್ರು ಕೆಲಸ ಮಾಡ್ತಾ ಇದ್ದಿದ್ದೇನೆಂದರೆ, ನಿಜವಾಗಿ ಏನು ಕೆಲಸ ಮಾಡ್ತಾರೆ ಅಂತಲೂ ಜನರಿಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಒಂದು ಛತ್ರದಲ್ಲಿ ಅನೇಕ ಜನರು ಬಂದು ಊಟ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಇರುತ್ತೆ. ಆ ಊಟದ ಎಲೆಗಳನ್ನೆಲ್ಲ ಎತ್ತಿ ಒಂದು ಕಡೆ ಸ್ವಚ್ಛತೆಯನ್ನು ಮಾಡ್ತಾಯಿದ್ರೆ, ಮತ್ತೊಬ್ಬರು ನೀರು ಬೇಕಾ, ನೀರಿನ ವ್ಯವಸ್ಥೆ ಏನು ಬೇಕಲ್ಲಿ ಆ ಛತ್ರದಲ್ಲಿ. ಒಂಥರ ಚೂಟಿಯಿಂದ ಈ ಹುಡುಗ ಸುಬ್ಬುರಾಯ ಎಲ್ಲ ಕಡೆ ಓಡಾಡಿ ಎಲ್ಲರಿಗೂ ವ್ಯವಸ್ಥೆಯನ್ನು ಮಾಡಿ ಎಲ್ಲರ ಪ್ರೀತಿ ಪಾತ್ರತೆಗೆ ಇವನು ಪಾತ್ರನಾಗ್ತಾ ಇದ್ದ. ಇಂಥ ಎಲ್ಲರಿಗೂ ಪ್ರೀತಿ ಪಾತ್ರರಾದ ಈ ಸುಬ್ಬುರಾಯರು ಮುಂದಕ್ಕೆ ಒಂದು ಮಹಿಮೆಯನ್ನು ಕೂಡ ತೋರಿಸ್ತಾರೆ. ಎಂಥ ಮಹಿಮೆ ಅಂತ ಮುಂದಕ್ಕೆ ನಾವು ಗಮನಿಸೋಣ. ಅದರ ಮುಂಚೆ ಒಂದು ಸಣ್ಣ ಘಟನೆ ಏನಂದರೆ, ಇವರು ಒಂದು ದಿವಸ ಛತ್ರದಲ್ಲಿ ಎಲ್ಲ ಮಾಡಬೇಕಾದ ಕೆಲಸಗಳನ್ನೆಲ್ಲ ಮುಗಿಸ್ತಾರೆ. ಎಲ್ಲ ಎಲೆ ಎತ್ತಾಯಿತು, ಎಲ್ಲ ಆಯಿತು. ಅಂದಿನ ದಿವಸ ತಮಗೆ ಭೋಜನ ಎಲ್ಲರದೂ ಮಾಡಿ ಆದಮೇಲೆ ಇವರು ಊಟ ಮಾಡೋದು ಪಾಪ. ಆ ಸಂದರ್ಭದಲ್ಲಿ ಊಟ ಮಾಡಲಿಕ್ಕೆ ಅಂತ ಇವರು ಕೂಡ್ತಾರೆ, ಎಲೆಗೆಲ್ಲ ಹಾಕ್ಕೊಂಡು ತಾವು ಕೂಡ್ತಾರೆ. ಕೂಡೋ ಅಷ್ಟೊತ್ತಿಗೆ ಆ ಕಡೆಯಿಂದ ಭಿಕ್ಷಾಂ ದೇಹಿ ಅಂತ ಬಂದರು. ಏನು ಮಾಡಬೇಕು ಈ ಸಂದರ್ಭದಲ್ಲಿ? ತಕ್ಷಣ ಎಲೆ ಸಮೇತ ಅಷ್ಟನ್ನು ಹೋಗಿ ಆ ಭಿಕ್ಷಾಂ ದೇಹಿ ಅಂತ ಹೇಳಿದ ವ್ಯಕ್ತಿಯ ಬಳಿಗೆ ಹಾಕ್ಬಿಡ್ತಾರೆ. ಹಾಕಿ ಒಂದು ಮಾತನ್ನು ಹೇಳ್ತಾರೆ. ಎಲ್ಲರೂ ಆಗ ಕೇಳ್ತಾರೆ, ಅಲ್ಲಪ್ಪ ಇಷ್ಟೆಲ್ಲ ಸುಸ್ತಾಗಿದೆ, ಎಲ್ಲರಿಗೂ ಸಹಾಯ ಮಾಡೋ ನಿನಗೆ ಕೊನೆಗೆ ಊಟ ಮಾಡದೇ ಇರೋ ಹಾಗೆ ಆಯ್ತಲ್ವಾ? ಅಂದರೆ ಭಿಕ್ಷೆ ಯಾರು ಬೇಡಿ ಬರ್ತಾರೆ ಅವರಿಗೆ ಮುಖ್ಯ ನಾವು ಮಾಡಬೇಕಾಗಿದ್ದು. ಯಾಕೆಂದರೆ ಯಾವುದೇ ಬ್ರಹ್ಮಚಾರಿಗಳಾಗಲಿ, ಯತಿಗಳಾಗಲಿ, ವೈರಾಗಿಗಳಾಗಲಿ ಯಾರು ಈ ರೀತಿ ಬರ್ತಾರೆ ಅಂಥವರ ಪೋಷಣೆ ನಮ್ಮಿಂದಲೇ ಆಗಬೇಕು. ಇಂಥ ಧರ್ಮಛತ್ರಗಳಿಂದ, ಧಾರ್ಮಿಕ ಈ ಸಂಸ್ಥೆಗಳಿಂದ ಆಗಬೇಕು. ಅಂಥ ಭಿಕ್ಷುಕ ವೃತ್ತಿ ಅದು ಶಿಲೋಂಚನ ವೃತ್ತಿ. ನಾವು ಹಿಂದಿನ ಕಾಲದಲ್ಲಿ ಗುರುಗಳು ಶಿಷ್ಯರೆಲ್ಲ ಅವರು ಬೀದಿ ಬೀದಿಯಲ್ಲಿ ಹೋಗಿ ತಾವು ಅಂದಿನ ದಿವಸ ಯಾರಾದರೂ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಿ ಅವರು ತೃಪ್ತಿ ಪಡೋದಷ್ಟೇ. ಈ ಥರದ ಕಠಿಣವಾದ ಪಾಲನೆ ಏನಿತ್ತು ಅಂಥವ್ರಿಗೆ ನಾವು ಮಾಡದೇ ಇದ್ದರೆ ಇನ್ಯಾರು ಮಾಡ್ತಾರೆ ಅಂತ ಒಂದು ಮಾತನ್ನು ಹೇಳಿದಾಗ ಇದು ಪೂರ್ಣಯ್ಯನವರ ಕಿವಿಗೆ ಬಿದ್ದು ಕೂಡಲೇ ಗೊತ್ತಾಯಿತು ಇವನ ಮಹಿಮೆ. ಇವನು ಸಾಮಾನ್ಯನಾದ ವ್ಯಕ್ತಿಯಲ್ಲ, ಇವನು ಮುಂದೆ ಉತ್ತಮನಾದ ವ್ಯಕ್ತಿಯಾಗಿ ಬೆಳಿತಾನೆ ಅಂತ ಅಂದಾಜಾಯಿತು. ವಿದ್ಯಾಭ್ಯಾಸ ಮಾಡಿಸ್ಬೇಕು ಇವನಿಗೆ ಅಂತ ಅವರಿಗೆ ಅನ್ನಿಸ್ತು. ಆ ಸಂದರ್ಭದಲ್ಲಿ ನಮಗನ್ಸುತ್ತೆ ಆ ಭಿಕ್ಷುಕ ಬಂದವನು ಬಂದ, ಸ್ವೀಕಾರ ಮಾಡ್ದ. ಆದರೆ ಇವನು ಪುಣ್ಯ ನೋಡಿ, ಈ ಸುಬ್ಬುರಾಯನ ಪುಣ್ಯ ಎಷ್ಟಿತ್ತು ಅಂದರೆ ಆ ಭಿಕ್ಷುಕ ಬೇರೆ ಯಾರೂ ಅಲ್ಲ, ಅದೇ ದೇವರು ಹೇಗೆ ಅಂದರೆ ಕನಸಲ್ಲಿ ಬಂದಾಯಿತು, ಮತ್ತೊಮ್ಮೆ ಹೀಗೆ ಬಂದ, ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಬಂದು ಭಿಕ್ಷುಕನಾಗಿ ಅವರು ಸ್ವೀಕಾರ ಮಾಡ್ದ. ದೇವರೇ ಸ್ವಯಂ ನೈವೇದ್ಯ ಅವನಿಗೆ ಅರ್ಪಣೆ, ಸಾಕ್ಷಾತ್ ಅವರ ಕೈಯಲ್ಲೇ ದೇವರು ಇಸ್ಕೊಂಡು ಹೋಗಾಯಿತು. ಈ ರೀತಿ ದೇವರು ಅನುಗ್ರಹ ಮಾಡಿದ್ದನ್ನು ಮತ್ತೆ ನೆನಪಿಸ್ಕೊಳ್ತಾ ಮುಂದಕ್ಕೆ ಪೂರ್ಣಯ್ಯನವರು ವಿದ್ಯಾಭ್ಯಾಸವನ್ನು ಮಾಡಿಸಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಗುರುಗಳ ಹತ್ರ ಬಂದು ವಿದ್ಯಾಭ್ಯಾಸ ಶುರುವಾಯಿತು. ವಿದ್ಯಾಭ್ಯಾಸ ಏನೋ ಚೆನ್ನಾಗೇ ಆಗ್ತಾಯಿತ್ತು. ಮಧ್ಯೆ ಇವ್ರದ್ದೊಂದು ಏನಂದರೆ ದಿಢೀರಂತ ಮೌನವಾಗಿ ಕೂತ್ಕೊಂಡ್ಬಿಡೋದು. ಗುರುಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದೊಂದು ದಿವಸ ಇವ್ರು ಗುರುಗಳಿಗೆ ಎಂಥ ಪ್ರಶ್ನೆ ಕೇಳಿದ್ರು ಅಂದರೆ ಅವ್ರು ಉತ್ತರ ಕೊಡ್ಲಿಕ್ಕೆ ಬರ್ತಾ ಇರಲಿಲ್ಲ. ಅಂಥ ಕಠಿಣ ಪ್ರಶ್ನೆಗಳು. ದಿವ್ಯ ತೇಜಸ್ವಿ ವ್ಯಕ್ತಿಗಳು, ಸಾಮಾನ್ಯರಲ್ಲ. ನಾನು ತುಂಬ ಇತ್ತೀಚಿನವ್ರು ನಮಗೆ ಇವರು. ಅಂಥ ಇವರು ತುಂಬ ಪ್ರಶ್ನೆಗಳನ್ನು ಕೇಳಿದಾಗ ಗುರುಗಳು ಗಾಬರಿಯಾಗಿ ಉತ್ತರ ಕೊಡದೇ ಇರೋ ಪ್ರಸಂಗಗಳೇ ಜಾಸ್ತಿ. ಉತ್ತರ ಕೊಡ್ಲಿಕ್ಕೆ ಬರ್ತಾ ಇರಲಿಲ್ಲ ಗುರುಗಳಿಗೆ. ಅನಿವಾರ್ಯ ಏನು ಮಾಡೋದು, ಸುಮ್ಮನೆ ಮೌನ ವಹಿಸ್ತಾ ಇದ್ರು. ಒಂದು ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದ್ರಂತೆ, ಉತ್ತರ ಹೇಳಿದ್ರೆ ಸುಮ್ಮನೆ ಮೌನವಾಗಿ ಕೂತು ಬಿಟ್ರಂತೆ. ಇವರು ಮೌನವಾಗಿ ಕೂತಿದ್ದಕ್ಕೆ ಏನು ಮಾಡ್ತಾಯಿದ್ರು, ಒಳಗಡೆ ಅವರಿಗೆ
ಭಗವಂತನ ದರ್ಶನ, ಒಂದು ಅನುಭವ, ದಿವ್ಯ ಅನುಭವ ಆಗ್ತಾ ಇದೆ. ಆ ಅನುಭವದಲ್ಲಿ ಮುಳುಗಿಬಿಟ್ಟಿದ್ದಾರೆ. ಗುರುಗಳು ಏನು ಅಂತ ಕೇಳಿದ್ರೆ ಬರ್ತೀನಿ ಅಂತ ಹೇಳ್ತಾರೆ. ಏನು ಬರ್ತೀನಿ, ಯಾರಿಗೆ ಬರ್ತೀನಿ, ಏನು ಹೇಳ್ತಾ ಇದೆಯಪ್ಪ ಅಂತ ಎಚ್ಚರಿಸಿ ಕೇಳ್ತಾರೆ. ಇವ್ರಿಗೂ ಗೊತ್ತಿಲ್ಲ. ದಿಢೀರಂತ ಆಗ ನಗ್ತಾರೆ. ಏನಿಲ್ಲ ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತಾರೆ. ಸುಮ್ಮನೆ ಆದಮೇಲೆ ಬರ್ತಾರೆ. ಗುರುಗಳಿಗೆ ಗೊತ್ತಾಯಿತು. ಪೂರ್ಣಯ್ಯನವ್ರ ಹತ್ರ ಬಂದು, ಯಾಕೋ ನನ್ನ ಹತ್ರ ಇವರು ವಿದ್ಯಾಭ್ಯಾಸ ಮಾಡೋದು ಬೇಡ ಅನ್ನಿಸ್ತಾ ಇದೆ ಅಂತ, ಓದೋದು ಬೇಡ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಅಂದರೆ ಏನೋ ಎಡವಟ್ಟಾಗಿದೆ ಅಂತ ಅರ್ಥ. ಆದರೆ ಆ ರೀತಿ ಹೇಳಲ್ಲ ಅವರು. ಏನೂ ಎಡವಟ್ಟಿಲ್ಲ. ಇಂಥ ವಿಲಕ್ಷಣ ಪ್ರತಿಭೆ, ದಿವ್ಯ ಯೋಗ್ಯತೆ, ಇವರಿಗೆ ದೇವರ ದರ್ಶನ ಆಗ್ತಾ ಇದೆ. ಅಂಥ ಮಹಾನುಭಾವರು ಮುಂದೆ ದೊಡ್ಡ ಮಹಾನುಭಾವರಾಗಿ ಬೆಳೀತಾರೆ ಅಂತ ಇಷ್ಟೆಲ್ಲ ಮುಂದೆ ಅವರ ಘಟನೆ ಮುಂದುವರಿಯುತ್ತೆ. ನಂತರ ಆ ಸುಬ್ಬರಾಯರಿಗೆ ಒಬ್ಬ ರಾಜರ ಆಶ್ರಯ ಸಿಗುತ್ತೆ. ಅವರು ವಸ್ತುತಃ ಈ ಪೂರ್ವಜರು, ಅವರ ಪೂರ್ವಜರಾಗಬೇಕಾದರೆ ಅದು ಕೂಡ ಈ ಪೂರ್ಣನೆಯವರ ಪೂರ್ವಜರು. ಅವರು ತಿರುಚನಾಪಲ್ಲಿಯ ಈ ತಿರುಕಾಂಬೂರು ಅನ್ನೋ ಸ್ಥಳದವರಾಗಿರ್ತಾರೆ. ಆರವೇಲು ಅಂತ ಸಂಪ್ರದಾಯ ಏನಿದೆ, ನಾವೆಲ್ಲ ಕೇಳ್ತಾ ಇರ್ತೀವಿ. ಆರವೇಲು, ದೇಶಸ್ಥರು ಅಂತೆಲ್ಲ ನಾವು ಸಂಪ್ರದಾಯವನ್ನು ಕೇಳ್ತಾ ಇರ್ತೀವಿ. ಆ ಆರವೇಲು ಸಂಪ್ರದಾಯದ ಮಾಧ್ವರಾಗಿರ್ತಾರೆ ಅವರು. ಅವರ ಆಶ್ರಯದಲ್ಲಿ ಬೆಳೆದ ಇವರಿಗೆ ರಾಜರ ಆಶ್ರಯ ಖಂಡಿತ ಸಿಕ್ಕೇ. ಅವರ ಪೂರ್ವಜರಿಗಿತ್ತು, ಪೂರ್ಣಯ್ಯನವರ ಪೂರ್ವಜರಿಗೆ. ಜೊತೆಗೆ ಹೀಗೆ ಮುಮ್ಮಡಿ ಕೃಷ್ಣರಾಜರ ಭೇಟಿಯಾಗತ್ತೆ ಪೂರ್ಣಯ್ಯನವರ ಮುಖಾಂತರ. ಆ ಪೂರ್ಣಯ್ಯನವರ ಮುಖಾಂತರ ಸುಬ್ಬುರಾಯರ ಯಾವಾಗ ಪರಿಚಯ ಈ ಮುಮ್ಮಡಿ ಕೃಷ್ಣರಾಜರಿಗೆ ಆಗುತ್ತೆ, ಅಲ್ಲೂ ಇದೇ ಥರ ನಡೆಯುತ್ತೆ ಘಟನೆ. ಪರಸ್ಪರ ಚರ್ಚೆ. ಹೇಗೆ ಅಂದರೆ ರಾಜನ ಜೊತೆ ವ್ಯವಹಾರ ಇರಲ್ಲ, ಸ್ನೇಹಿತನ ರೀತಿಯಲ್ಲಿ ವ್ಯವಹಾರ ಆಗೋಗುತ್ತೆ ಕೊನೆಗೆ. ಅಷ್ಟು ಆದಾಗ ದೇವರ ಪೂಜೆ ಮಾಡಬೇಕಾದ್ರೆ ಎಷ್ಟೋ ಬಾರಿ ತನ್ಮಯತೆಯಿಂದ ಈ ಸುಬ್ಬುರಾಯರು ಕೂತ್ಕೊಳ್ತಾ ಇರ್ತಾರೆ. ಏನೂ ಅರ್ಥ ಆಗಲ್ಲ. ಕೊನೆಗೆ ಮುಮ್ಮಡಿ ಕೃಷ್ಣರಾಜರು ಎಷ್ಟು ಇವರನ್ನು ಆಶ್ರಯಿಸಿದ್ರೆ ಪ್ರತಿಯೊಂದು ತೀರ್ಮಾನ ತಗೊಳ್ಬೇಕು ಅಂದರೆ ಒಮ್ಮೆ ಸುಬ್ಬುರಾಯರ ಬಳಿ ಕೇಳಿಯೇ ಅವರು ತೀರ್ಮಾನ ತಗೊಳ್ತಾ ಇದ್ರು. ಈ ರೀತಿ ಅನೇಕ ಸಂದರ್ಭದಲ್ಲಿ ನಾವು ಈ ಸುಬ್ಬುರಾಯರಿಗೂ ಮತ್ತು ಈ ಮುಮ್ಮಡಿ ಕೃಷ್ಣರಾಜ ಇವರಿಗೂ ಕೂಡ ರಾಜರಿಗೆ ನಡೆದಂತಹ ಘಟನೆಗಳನ್ನು ಗಮನಿಸ್ಬೋದು. ಅವರ ಚರಿತ್ರೆಯಲ್ಲಿ ಇದೆಲ್ಲವೂ ಕೂಡ ಇದ್ದೇ ಇದೆ. ಇನ್ನು ದಶ ವಿಭಾಗ ಪದಕ ಅಂತ ಒಂದು ಗ್ರಂಥ. ಆ ದಶ ವಿಭಾಗ ಪದಕ ಅನ್ನೋ ಗ್ರಂಥವನ್ನು ಸ್ವಯಂ ಬರೆದಿದ್ದಾರೆ. ಅದು ಕೂಡ ಜ್ಯೋತಿಷ್ಯ ವಿದ್ವಾಂಸರಾಗಿದ್ದರು. ಜ್ಯೋತಿಷ್ಯ ವಿದ್ವಾಂಸರಾಗಿದ್ದವರು ಅವರು ಈ ರಾಜರ ಬಗ್ಗೆ ನಮಗೆ ಅವರ ವಿದ್ಯೆ ಏನು ಅಂತ ನಮಗೆ ಅಂದಾಜಾಗಲ್ಲ. ರಾಜರುಗಳಲ್ಲೂ ವಿದ್ಯೆ ವಿಶೇಷವಾಗಿತ್ತು. ಆ ರಾಜರುಗಳಲ್ಲಿದ್ದ ವಿಶೇಷವಾದ ವಿದ್ಯೆಗೆ ಅನುಗುಣವಾಗಿ ಎಷ್ಟೋ ಬಾರಿ ಅವರು ಸುಬ್ಬುರಾಯರ ಬಳಿಯೂ ಕೂಡ ಅವರು ನಿವೇದನೆ ಮಾಡಿಕೊಂಡಿದೆ. ನೀವು ನನ್ನ ಪ್ರತಿಯೊಂದು ವಿಷಯಗಳಿಗೆ ನೀವು ಸಲಹೆಯನ್ನು ನೀವು ಕೊಡಬೇಕು ಅಂತ ಅವರು ಕೇಳ್ತಾ ಇರ್ತಾರೆ. ಅದಕ್ಕೆ ಅವರು ಹೇಳ್ತಾರೆ ಏನಂದರೆ, ಸುಬ್ಬುರಾಯರು ನಿಮ್ಮ ಹತ್ರ ಬರ್ತಾರೆ, ಅವರು ಸಮರ್ಥರು, ನೀವು ಆ ಸಮರ್ಥರಾದ ಸುಬ್ಬುರಾಯರ ಹತ್ರ ಕೇಳಿ ಅವ್ರು ನಿಮಗೆ ಹೇಳ್ತಾರೆ ಅಂತ. ಅದೇನೆಂದರೆ ದಶವಿಭಾಗ ಪದಕ ಅಂತ ರಚನೆ ಏನು ಮಾಡಿರ್ತಾರೆ, ಆ ಗ್ರಂಥದ ಬಗ್ಗೆ ಒಂದು ಅಭಿಪ್ರಾಯ ಬೇಕಾಗಿರುತ್ತೆ. ಆ ಅಭಿಪ್ರಾಯವನ್ನು ತಿಳಿಲಿಕ್ಕೆ ಅಂತ ರಾಜರು ಇವರನ್ನು ಕರೆದಿರ್ತಾರೆ. ಯಾರನ್ನ? ಸುಬ್ಬುರಾಯರನ್ನು. ಅವರ ಹತ್ರ ಕೇಳಿದ್ರೆ ಉತ್ತರ ಸಿಗತ್ತೆ ಅಂತ. ಹೀಗೆ ಅಂದಿನ ಕಾಲದಲ್ಲಿ ಮುಮ್ಮಡಿ ಕೃಷ್ಣರಾಜರು ಕೂಡ ಈ ಸುಬ್ಬುರಾಯರ ಬಳಿ ತಾವು ಈ ರೀತಿಯ ಒಂದು ಬಾಂಧವ್ಯವನ್ನು ಇಟ್ಕೊಂಡಿದ್ರು ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ಬೋದು. ಇಂಥ ಈ ಸುಬ್ಬುರಾಯರ ಚರಿತ್ರೆ ಮುಂದೆ ವರಿತಾ ಅವರಿಗೆ ಶ್ರೀನಿವಾಸನ ಅನುಗ್ರಹ ಆಗುತ್ತೆ. ಅವರು ದಾಸರಾಗಿ ಆಗ್ತಾರೆ. ದಾಸರಾಗುವಂಥ ಸಂದರ್ಭದಲ್ಲಿ ಸ್ವಪ್ನದಲ್ಲೇ ಹೀಗೆ ಬಂದು ತಾವು ದೇವರ ಅನುಗ್ರಹಕ್ಕೆ ಪಾತ್ರರಾದವರು ಅಲ್ಲಿ ದೇವರೇ ತಾನು ದರ್ಶನವನ್ನು ಕೊಟ್ಟು ನೀನು ಮುಂದೆ ದಾಸನಾಗಬೇಕು ಅಂತ ಅನುಗ್ರಹಿಸೋದನ್ನು ಸ್ಮರಣೆ ಮಾಡ್ಕೊಳ್ಬಹುದು. ಹೀಗೆ ಈ ಸುಬ್ಬುರಾಯರ ಜೀವನದಲ್ಲಿ ಶ್ರೀನಿವಾಸನ ಅನುಗ್ರಹದಿಂದ ಮುಂದಕ್ಕೆ ಅವರು ದಾಸರಾಗ್ತಾರೆ. ದಾಸರಾಗಿ ಅವರು ಮುಂದೆ ಅನೇಕ ತೀರ್ಥ ಯಾತ್ರೆಗಳನ್ನು ಕೈಗೊಳ್ತಾರೆ. ಅವರು ಕಾಶಿ ಯಾತ್ರೆಯನ್ನು ಮತ್ತು ಕಾಶಿ ಕ್ಷೇತ್ರದಲ್ಲಿ ಅನೇಕ ಈ ಮಹಿಮೆಗಳನ್ನು ಅವರು ತೋರಿಸ್ತಾರೆ. ಅವರ ಅನೇಕ ರೀತಿ ಕಷ್ಟಗಳನ್ನು ಅನುಭವಿಸ್ತಾರೆ. ಅವರು ಈಗ ಅವರಿಗೆ ಎಷ್ಟು ಜನ ಹೆಂಡತಿಯರು ಅಂತ ಬಂದಾಗ ದ್ವಿತೀಯ ಪತ್ನಿ, ತೃತೀಯ ಪತ್ನಿ ಅಂಥೇಳಿ 3ನೇ ವಿವಾಹದ ಪರ್ಯಂತ ಅವರ ಚರಿತ್ರೆಯನ್ನು ವರ್ಣಿಸೋದಿದೆ. ಅಂತೂ ಇಷ್ಟೆಲ್ಲ ಅವರು ಗೃಹಸ್ಥ ಜೀವನವನ್ನು, ಹಾಗೆ ಅನೇಕ ಬಾರಿ ಮಹಾಮಾರಿ ಒಮ್ಮೆ ಬಂದಿತ್ತು. ಮಹಾಮಾರಿ ಬಂದಾಗ ಆ ರೋಗದಿಂದ ಎಷ್ಟೋ ಜನರನ್ನು ಅವರು ಕಾಪಾಡಿದರು.
ಆಗ ದೇವರು ತಾನೇ ಕನಸಲ್ಲಿ ಬಂದು ಇವರಿಗೆ ಮಂತ್ರಾಕ್ಷತೆ ಇತ್ಯಾದಿಗಳನ್ನು ಕೊಡ್ತಾನೆ, ದೇವರೇ ಬಂದು ಸ್ವಯಂ. ಆ ಕೊಟ್ಟದ್ದನ್ನು ಇಟ್ಟುಕೊಂಡು ಇವರು ಒಂದು ಅಂಗಾರ, ಅದೆಲ್ಲವನ್ನು ಈ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ. ಅಂಗಾರ, ಆ ಮಂತ್ರಾಕ್ಷತೆ ಏನಿದೆ ಅಂಥ ಅಂದರೆ ಪವಿತ್ರವಾಗಿರತಕ್ಕಂಥ ಅಕ್ಷತೆ ಕಾಳುಗಳು ಅದನ್ನು ಕೊಟ್ಟು ಹೋಗಿದ್ದು ಉಂಟು. ಅದರ ಮುಖಾಂತರ ಮಹಾಮಾರಿಯಂಥ ರೋಗವನ್ನು ಇವರು ಪರಿಹರಿಸ್ತಾರೆ. ಹೀಗೆ ಅವರು ದೇವರೇ ಬಂದು ನನ್ನಿಂದಲೇ ದಾಸತ್ವ ಸ್ವೀಕಾರ ಮಾಡು ಅಂತ ಹೇಳಿದಂತೆ ದಾಸತ್ವ ಸ್ವೀಕಾರವನ್ನು ಇವರು ಮಾಡ್ತಾರೆ, ಗೋಪಾಲದಾಸರಾಗ್ತಾರೆ. ಆ ಗೋಪಾಲದಾಸರಾದ ಮೇಲೆ ನಂತರ ಇವರು ಕೊನೆಗೆ ಈ ಸನ್ಯಾಸಾಶ್ರಮ ಸ್ವೀಕಾರವನ್ನು ಮಾಡಬೇಕು ಅಂತ ಇವರಿಗೆ ಬಯಕೆ ಆಯಿತು. ಆ ಬಯಕೆಗೆ ತಕ್ಕಂತೆ ಅವರು ವಿದ್ಯಾಪೂರ್ಣ ತೀರ್ಥರ ಬಳಿ ಬರ್ತಾರೆ. ವಿದ್ಯಾಪೂರ್ಣ ತೀರ್ಥರು ಮೊದಲಿಗೆ ನಿಮಗೆ ಯಾಕೆ ಸನ್ಯಾಸ ಅಂತ ಪರೀಕ್ಷೆ ಮಾಡೋ ರೀತಿಯಲ್ಲಿ ತಾವು ಮೊದಲಿಗೆ ಪರೀಕ್ಷೆಯನ್ನು ಮಾಡ್ತಾರೆ. ನಂತರ ಅವರು ನನಗೆ ವಿರಕ್ತಿಗಾಗಿ ನನಗೆ ಸನ್ಯಾಸ ಬೇಕು ಅಂತ ಇವರು ಕೇಳಿದಂತೆ ಆಯಿತು ಅಂತ ಹೇಳಿ ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ. ಆ ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಿಕೊಂಡು ಆ ಮುಮ್ಮಡಿ ಕೃಷ್ಣರಾಜರ ಆಶ್ರಯದಲ್ಲಿ ಅವರಿಗೆ ವಾಸಸ್ಥಾನಗಳೆಲ್ಲ ಕಲ್ಪನೆ ಆಗುತ್ತೆ. ಅವರ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲವೂ ಕೂಡ ಆಗುತ್ತೆ. ವ್ಯವಸ್ಥೆಯೆಲ್ಲ ಆಗಿ ಕೊನೆಗೆ ಇವರು ಗೋಪಾಲ ಒಡೆಯರು ಆಗ್ತಾರೆ. ಗೋಪಾಲ ಒಡೆಯರಾದ ಇವರು ತಾವು ಆಗಲೇ ತಿಳಿಸಿದಂತೆ ಬಿಳಿಕೆರೆಯಲ್ಲಿ ಅವರ ವೃಂದಾವನ ಇದೆ. ಆ ವೃಂದಾವನ ಸನ್ನಿಹಿತರಾಗಿ ಅವರು ತಮ್ಮ ಜೀವನವನ್ನು ತಾವು ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಹೀಗೆ ಗೋಪಾಲ ಒಡೆಯರ ಬಗ್ಗೆ ಹೇಳ್ತಾ ಹೋದರೆ ಬಹಳಷ್ಟು ವಿಷಯಗಳಿದೆ. ಇಂಥ ಮಹಾನುಭಾವರ ಚಿಂತನೆ ನಮಗೆ ಅವರ ಆರಾಧನಾ ದಿವಸದಲ್ಲಿ ಒಂದು ಸ್ವಲ್ಪನಾದರೂ ಆಗಲಿ ಅನ್ನುವ ಉದ್ದೇಶದಿಂದ ನಾವು ಆ ಗೋಪಾಲ ಒಡೆಯರ ಸಂಕ್ಷಿಪ್ತವಾದ ಅವರ ಮಹಿಮೆಗಳನ್ನು, ಪೂರ ಚರಿತ್ರೆಯನ್ನು, ಉತ್ತರತ್ರ ಅವರು ತಾವು ಏನು ವಿದ್ಯಾಪೂರ್ಣ ತೀರ್ಥರ ಬಳಿ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ಅದನ್ನು ಸ್ಮರಣೆ ಮಾಡಿಕೊಳ್ತಾ, ಮತ್ತು ಶ್ರೀನಿವಾಸಾಚಾರ್ಯರು ಅಂತ ಅವರಿಗೆ ಗುರುಗಳು, ಅದು ದಾಸತ್ವ ದೀಕ್ಷೆಯನ್ನು ಕೊಟ್ಟ ಗುರುಗಳು. ಅದೇನೆಂದರೆ ದೇವರೇ ಬಂದು ಶ್ರೀನಿವಾಸನೇ ಬಂದು ಆ ರೂಪದಲ್ಲಿ ಇವರಿಗೆ ಅನುಗ್ರಹಿಸಿದ್ದು ಉಂಟು. ವಿಶೇಷವಾಗಿ ಆ ನಿಟ್ಟಿನಲ್ಲಿ ದೇವರಿಂದ ದೀಕ್ಷೆ ಪಡೆದ, ದಾಸದೀಕ್ಷೆಯನ್ನು ಪಡೆದ ಮಹಾನುಭಾವರು ಅಂತ ಖ್ಯಾತಿಯನ್ನು ಪಡೆದವರು ಗೋಪಾಲ ಒಡೆಯರು. ಇಂತಹ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಆ ಗೋಪಾಲ ಒಡೆಯರ ಅನುಗ್ರಹಕ್ಕೆ ಪಾತ್ರರಾಗೋಣ. ಅವರ ಮೈಸೂರಿನಲ್ಲಿದ್ದವರಂತೂ ಖಂಡಿತ ಅವರ ದರ್ಶನ ಮಾಡಲೇಬೇಕು. ಅಂಥ ಮಹಾನುಭಾವರು ಎಲ್ಲರೂ ಮಾಡಿರ್ತಾರೆ. ಆರಾಧನಾ ದಿವಸದಂತೂ ವಿಶೇಷವಾಗಿ ನಾವುಗಳು ಕೂಡ ಅವರ ಆ ಗೋಪಾಲ ಒಡೆಯರ ಬೃಂದಾವನದ ಸನ್ನಿಧಾನಕ್ಕೆ ಹೋಗಿ ಅವರ ಕೃಪೆಗೆ ಪಾತ್ರರಾಗಬೇಕು. ಅವರಲ್ಲಿದ್ದ ದೊಡ್ಡ ಗುಣ ದಿಢೀರಂಥ ತನ್ಮಯತೆ, ಆ ದೇವರ ಕಾಂತಿಯ ದರ್ಶನ, ಏನೋ ಒಂದು ಪ್ರಭೆಯ ರೀತಿಯಲ್ಲಿ, ಮಿಂಚಿನ ರೀತಿಯಲ್ಲಿ ದೇವರು ಅನೇಕ ರೀತಿಯಲ್ಲಿ ಬಂದು ಅನುಗ್ರಹ ಅನೇಕ ತರಹ ಮಾಡಿದ್ದುಂಟು ಅವರ ಜೀವನ ಚರಿತ್ರೆಯಲ್ಲಿ. ನಮಗೂ ಸ್ವಲ್ಪ ಆ ದೇವರ ಅನುಗ್ರಹವನ್ನು ಕೊಡಿಸಿ ನಿಮ್ಮ ಅನುಗ್ರಹದ ಮುಖಾಂತರ ನಮಗದೆಲ್ಲ ಆಗಲಿ ಅಂತ ಅವರ ಹತ್ರ ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಈ ಉಪನ್ಯಾಸವನ್ನು ಅಸ್ಮದ್ ಗುರುವಂತರ್ಗತ, ವಿದ್ಯಾಪೂರ್ಣತೀರ್ಥ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.